ತುಂಬಾ ಜನರು ಕುಡಿಯಕ್ ಕೂತ್ಕೊಂಡಾಗ ಒಂದು ಕಾಮನ್ ಟಾಪಿಕ್ ಬರೋದೇನಂದ್ರೆ, ಹಾ. ಸಾಕಾಯ್ತಪ್ಪ ಜೀವನ, ಹ್ಮ್. ಬಾ ನಾವು ಒಂದು ಎಣ್ಣೆ ಅಂಗಡಿ ಹಾಕೋಣ ಬಾ, ಒಂದು ವೈನ್ ಶಾಪ್ ಹಾಕೋಣ ಬಾ, ಅದೇ ಇದಾಕ್ಬಿಟ್ರೆ ಇಲ್ಲ ಒಂದು ಪಬ್ ಹಾಕೋಣ ಬಾ, ಹಾ. ಬಾ 3 ಜನ ಫ್ರೆಂಡ್ಸ್ ಇದೀವಿ ಲೋನ್ ತಗೊಂಡ್ಬಿಟ್ಟು ಹಾಕೋಣ, ಹಾಕೋಣ. ಹೌದು ಆಯ್ತಾ, ಒಂದು ಏನೋ ಒಂದು ಸ್ಟಾರ್ಟ್ ಜೋಶಲ್ಲಿ. ಮಾಡೋಣ ಜೋಶಲ್ಲಿ. ಹಾ. ಕುಡಿಯೋವಾಗಲೇ ಬರೋದು ಹೌದು, ಜಾಸ್ತಿ ಹೌದು, ತುಂಬಾ ಹೌದು. ಜನರಿಗೆ. ರೈಟ್, ಈಗ ನಿಜವಾಗ್ಲೂ ಯಾರಾದ್ರೂ ಮಾಡ್ಬೇಕು ಅಂತ ಇದ್ದಾರೆ, ಯಾರೋ ಒಬ್ರು ವೈನ್ ಶಾಪು, ಬ್ರಿವರಿ, ಪಬ್ ಹಾಕ್ಬೇಕಂತಿದ್ದಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಪ್ರಾಸೆಸ್ ಏನು, ಲೈಸೆನ್ಸಸ್ ಬೇಕಂತ ಹೌದು, ಎಲ್ರಿಗೂ ಗೊತ್ತು, ಲೈಸೆನ್ಸಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ಲೈಸೆನ್ಸಸ್ ಲೈಸೆನ್ಸಸ್ ಇದೆ. ಎಕ್ಸೈಸ್ ಇಂದ ತಗೋಬೇಕು. ರೈಟ್, ಫಸ್ಟ್ ಅಂಡ್ ಕಾಸ್ಟ್ ಅಸೋಸಿಯೇಟೆಡ್ ಎಷ್ಟಿದೆ? ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಹ್ಮ್. ಬಟ್ ಎಕ್ಸೈಸ್ ವೆಬ್ಸೈಟ್ ಅಲ್ಲೇ ಇದೆ. ಹ್ಮ್. ಒಂದೊಂದು 5 lakhs ಇದೆ, ಒಂದು 2 lakhs ಇದೆ, ಒಂದು 12 ಇದೆ. ಡಿಪೆಂಡಿಂಗ್ ಆನ್ ಯಾವ ಕ್ಯಾಟಗರಿ ಲೈಸೆನ್ಸ್ ತಗೊಂತಾ ಇದ್ದೀರಾ ಅದ್ರ ಪ್ರಕಾರ ಇರುತ್ತೆ. ಬಟ್ ಅಷ್ಟು ಕೊಟ್ಬಿಟ್ಟು ಸಿಗತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಯಾಕಂದರೆ ಲೈಸೆನ್ಸಸ್ ಅದು ಸ್ವಲ್ಪ ಬ್ಯೂರೋಕ್ರಸಿ ಇದ್ದೇ ಇರುತ್ತೆ. ಹ್ಮ್. ಏನೇ ಪೇಪರ್ ವರ್ಕ್ ಅಂದರೆ ಅದು ಬ್ಯೂರೋಕ್ರಸಿ ಸ್ವಲ್ಪ ಇದ್ದೇ ಇರುತ್ತೆ. ಹ್ಮ್. ಸೊ ಅದನ್ನ ಪಡ್ಕೊಳ್ಳೋದು ಒಂದು ಟ್ಯಾಲೆಂಟು. ಸೊ ಅದನ್ನ ಪಡ್ಕೊಂಡ್ಮೇಲೆ ನೀವು ಜಾಗ ಇದ್ದರೆ ಜಾಗಕ್ಕೆ ಅದು ಅಟ್ಯಾಚ್ ಮಾಡಬೇಕು ಆ ಲೈಸೆನ್ಸ್, ಈ ಜಾಗದಲ್ಲೇ ಆಗೋದು ಅಂತ. So, ಒಂದ್ ಲೈಸೆನ್ಸ್ res- ಇಟ್ಕೊಂಡು ನಾನು ಎಲ್ಲಿ ಬೇಕಾದ್ರೂ ಹಾಕೋದು ಆ ಥರ ಇರಲ್ಲ. ಈಗ ನಾನು ಒಂದು ಒಂದು ರೆಸ್ಟೋರೆಂಟ್ ರೇಂಜ್ ಇದೆ, ಇರುತ್ತೆ. ಆ ಏರಿಯಲ್ಲಿ ಎಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಆ ಜಾಗಕ್ಕೆ ಮಾತ್ರ ಲೈಸೆನ್ಸ್ ಯೂಸ್ ಮಾಡಕ್ ಸಾಧ್ಯ. ಹೌದು, ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಇಲ್ಲ, ನಾನು ಇಲ್ಲ, ಲೈಸೆನ್ಸ್ ಇಲ್ಲ. ಇದೆ ಅಂತ ಯೂಸ್ ಅಟ್ಯಾಚ್ ಮಾಡಕ್ಕೆ ಆಗಿಬಿಟ್ರತ್ತ ಅಡ್ರೆಸ್ಗೆ ನಿಮ್ಮ ಪ್ಯಾನ್ ಕಾರ್ಡು, ನಿಮ್ದು ಇದು ಜಿಯೋ ಟ್ಯಾಗ್ ಎಲ್ಲ ಮಾಡ್ತಾ ಇದ್ದಾರೆ ಈಗ. ಸೊ ಅಲ್ಲೇ ಇರಬೇಕು ಆ ಲೈಸೆನ್ಸು ಆ ಜಾಗಕ್ಕೆ. ಬಟ್ ಟ್ರಾನ್ಸ್ಫರಬಲ್ ಒಂದೊಂದು ಇರುತ್ತೆ, ಒಂದೊಂದು ನಾನ್ ಟ್ರಾನ್ಸ್ಫರಬಲ್ ಇರುತ್ತೆ. ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರಾಸೆಸ್ ಇದೆ. ಹ್ಮ್. ಎನಿಥಿಂಗ್ ಇಲ್ಲಿಂದ ಅಲ್ಲೋಗ್ಬೇಕು ಅಂದರೆ ಒಂದು ಪ್ರಾಸೆಸ್ ಇರುತ್ತೆ ಗೌರ್ಮೆಂಟಲ್ಲಿ. ಅದ್ರ ಪ್ರಕಾರನೇ ಕಾಸ್ಟ್ ಇರುತ್ತೆ, ಆಮೇಲೆ ಮೂವ್ಮೆಂಟ್ ಇರುತ್ತೆ, ಪೇಪರ್ದು ಅದು ಇದು ಕೆಲಸ ಇದ್ದೇ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಲೈಸೆನ್ಸ್ ತೊಗೋಬೇಕು. ಫಸ್ಟು ಜಾಗ ಫೈನಲೈಸ್ ಮಾಡಿ ಫಂಡ್ಸ್ ರೆಡಿ ಮಾಡಿಕೊಂಡು ಲೈಸೆನ್ಸ್ ಅಪ್ರೋಚ್ ಮಾಡಬೇಕು. ಆ್ಯಸ್ ಅ ಲೇಮ್ಯಾನ್ ಹೋಗಿ ಲೈಸೆನ್ಸ್ ಅಪ್ರೋಚ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಅದಕ್ಕೊಬ್ಬರು ಲೈಸೆನ್ಸ್ ಕನ್ಸಲ್ಟೆಂಟ್ ಅಂತ ಇಟ್ಕೋಬೇಕು. ಯಾಕಂದರೆ ಅವ್ರು ಓಡಾಡೋದಿರುತ್ತೆ, ಪೇಪರ್ ವರ್ಕ್ ಇರುತ್ತೆ. ಈ ಕಂಪ್ಲೇಂಟ್ಸ್ ಬೇಕು ಸರ್ ಅಂತಾರೆ. ಅದು ನೀವು ಅದನ್ನು ರೆಡಿ ಮಾಡ್ಕೊಂಡು ಇವ್ರು ಕೊಟ್ಟರು, ಇವ್ರು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಹಿಂಗೆ ಹೇಳಿದ್ರು ಇದೆಲ್ಲ ಆಗಬೇಕು. ಸೊ ಅದೆಲ್ಲ ಆದಮೇಲೆ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಅದು. ಸೊ ನಾನೇ ಮಾಡ್ತೀನಿ, ನಂಗೆ ಗೊತ್ತು ಅವರು ಇವರು ಅಂದರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಟೈಮ್ ಹಿಡಿಯುತ್ತೆ. ಸೊ ನಿಮಗೆ ಟೈಮ್ ಈಸ್ ಮನಿ ಅಷ್ಟೇ. ನೀವು ಇಲ್ಲಿ ಲೇಟಾಗಿ ಓಪನ್ ಮಾಡಿದಷ್ಟು ನಿಮ್ಮ ರಿಯಲ್ ಎಸ್ಟೇಟು ಅದರದ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಲ್ಲಿ ರೆಂಟಲ್ಲಿ ತೊಗೊಂಡಿದ್ರೆ ಅದೇ ಕಟ್ತಾ ಇರ್ತೀರ. ಸೊ ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಬೇಗ ಕೆಲಸ ಮುಗಿಸ್ಬೇಕು ಆ ಡಿಪಾರ್ಟ್ಮೆಂಟಲ್ಲಿ. ಪೊಲ್ಯೂಷನ್ ಕಂಟ್ರೋಲ್ ಅವ್ರು ಬರ್ತಾರೆ, ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಪೊಲೀಸ್ NOC ಬೇಕಾಗತ್ತೆ. ಯಾಕಂದರೆ ಪಬ್ಬಲ್ಲಿ ಇವೆಲ್ಲ ಇಲ್ದ್ರೇ ನಿಮಗೆ ಲೈಸೆನ್ಸ್ ಸಿಗೋದು. ಸೊ ಎಕ್ಸೈಸ್, ಪೊಲ್ಯೂಷನ್ ಕಂಟ್ರೋಲ್ ಅಂದ್ರಿ, ಫೈರ್ ಡಿಪಾರ್ಟ್ಮೆಂಟ್, ಅದು ಬಿಟ್ಟು ಬೇರೆ ಯಾವ ಡಿಪಾರ್ಟ್ಮೆಂಟ್? ಪೊಲೀಸ್ ಇವರೆಲ್ಲ ಕಡೆಯಿಂದ ಅಪ್ರೂವಲ್ಸ್ ಬೇಕು. ಹೌದು, ಬೇಕೇ ಬೇಕು. ಬಟ್ ಇಟ್ ಡಿಪೆಂಡ್ಸ್. ಈಗ ನೀವು MRP ಸ್ಟೋರ್ ಇಡೋವಾಗ ಇಷ್ಟೊಂದು ಕಾಂಪ್ಲಿಕೇಶನ್ ಇಲ್ಲ. ಫೈರ್ ಬರುತ್ತೆ, ಪೊಲ್ಯೂಷನ್ ಕಂಟ್ರೋಲ್ ಅವ್ರದ್ದೇನು ಬರಲ್ಲ. ಬಟ್ ಈಗ ಪಬ್ ನಡೆಸಬೇಕು ಅಂದರೆ CL9 ಬೇಕು, CL7 ಬೇಕು. CL7 ಏನು ಅಂದರೆ 5 star ಟೂರಿಸ್ಟ್ ಹೋಟೆಲ್ ಲೈಸೆನ್ಸ್ ಅಂತ. ನೀವು ರೂಮ್ಸ್ ಇರಬೇಕು, 24 hours ರನ್ ಆಗುತ್ತೆ ಅಂತ ತೋರಿಸ್ಕೋಬೇಕು. ಸೊ ಅದಕ್ಕೆ ಸ್ಪೆಷಲ್ ಲೈಸೆನ್ಸ್ ಇರುತ್ತೆ. CL9 ಪಬ್ಬು ಬಾರ್ಗೆ ಅಂತ ಲೈಸೆನ್ಸು. ಇದಿದ್ದರೆ ಅದ್ರ ಜೊತೆ ನೀವು ಮೈಕ್ರೋಬ್ರೂರಿ ಲೈಸೆನ್ಸ್ ಅಪ್ಲೈ ಮಾಡಬೇಕು. ಎಕ್ವಿಪ್ಮೆಂಟ್ ಎಲ್ಲ ಬಂದಮೇಲೆ ಇನ್ಸ್ಟಾಲೇಷನ್ ಆಗೋವಾಗ ಅವ್ರನ್ನ ಕರೆಸಿ, ನೋಡಿ ಎಕ್ವಿಪ್ಮೆಂಟ್ ತರಿಸಿಟ್ಟಿದ್ದೀವಿ, ಲೇಔಟ್ ಎಲ್ಲ ಅಪ್ರೂವಲ್, ಬ್ಲೂ ಪ್ರಿಂಟ್ ಅಪ್ರೂವಲ್ ಆದಮೇಲೆ, ಫೈರ್ NOC ಅವ್ರದ್ದೆಲ್ಲ ಆದಮೇಲೆ ನಮ್ಮದೆಲ್ಲ ಆಗಿದೆ, ನಿಮ್ಮ ಲೈಸೆನ್ಸ್ ಕೊಡಿ, ನಾನು ಬ್ರೂ ಮಾಡಬೇಕು, ಇಲ್ಲಿಂದ ಬ್ರೂ ಮಾಡಿ ನಾನು ನಮ್ಮ ಬಾರ್ ಇದೆ ಅಟ್ಯಾಚ್ಡು, ಅದಕ್ಕೆ ಅಲ್ಲಿ ಸೆಲ್ ಮಾಡಬೇಕು. ಸೊ 2 ಲೈಸೆನ್ಸ್ ಬಂದುಬಿಡುತ್ತೆ. ಬರೀ ಬಾರ್ ಲೈಸೆನ್ಸ್ ಇಟ್ಕೊಂಡು ನೀವು ಬ್ರೂ ಮಾಡೋಕ್ಕಲ್ಲ, ಬರೀ ಮೈಕ್ರೋಬ್ರೂರಿ ಲೈಸೆನ್ಸ್ ಇಟ್ಕೊಂಡು ಈ ಬಿಯರ್ನ ನೀವು ಸೆಲ್ ಮಾಡೋಕ್ಕಾಗಲ್ಲ. 2 ಬೇಕು. ಸೊ ಅದು 2 ಇದ್ದರೆ ನೀವು ಅಲ್ಲೇ ಪ್ರೆಮೈಸಸ್, ಆನ್ ಪ್ರೆಮೈಸ್ ಅಂತೀವಿ. ಆನ್ ಪ್ರೆಮೈಸ್ ಅಂದರೆ ಈ ಜಾಗದಲ್ಲಿ ಮಾತ್ರ ನಿಮಗೆ ಸೇಲ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ನೀವು ಅದನ್ನು ಬೇರೆ ಆಚೆ ಕೊಡಬೇಕು ಅಂದರೆ ಅದು ಬ್ರೂರಿ ಲೈಸೆನ್ಸ್. ಅದು ಇದಕ್ಕೆ ಅಟ್ಯಾಚ್ ಆಗೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಕಂಪ್ಲೈನ್ಸಸ್ಸೇ ಬೇರೆ ಇದೆ. ಇಷ್ಟು ಜಾಗ ಬೇಕು, ಇಷ್ಟು ಬಾಟಲ್ಸ್ ಹೋಗಬೇಕು ಅಂತಿರುತ್ತೆ, ಇಷ್ಟು ಪ್ರೊಡಕ್ಷನ್ ಕ್ಯಾಪಿಂಗ್ ಇರುತ್ತೆ, ಆಮೇಲೆ ಇಷ್ಟು ಡ್ಯೂಟಿ ಕಟ್ಟಬೇಕು ಅಂತಿರುತ್ತೆ. ನಿಮ್ಗೆ ಅದೆಲ್ಲ ಮ್ಯಾಚ್ ಆಗಲ್ಲ. ನೀವು ಒಂದು ಲೆಕ್ಕ ಸೇಲ್ ಮಾಡ್ಬೇಕಂತೂ ಇರುತ್ತೆ. ಹೌದೌದು. ಅಲ್ಲ, ಅಷ್ಟು ಮಾಡದೇ ಇದ್ರೆ ನಿಮಗೆ ಅದು ಪ್ರಾಫಿಟಬಲ್ ಇರಲ್ಲ ಬಿಸ್ನೆಸ್. ಬಟ್ ಗವರ್ಮೆಂಟ್ ರೂಲ್ ಇರುತ್ತೆ, ಎಕ್ಸೈಸ್ ರೂಲ್ ಇರುತ್ತೆ, ದಟ್ ಆ ಲೈಸೆನ್ಸ್ ನೀವು ಮೇಂಟೈನ್ ಮಾಡಬೇಕಾದ್ರೆ ಯು ನೀಡ್ ಟು ಸೆಲ್ ಸೊ ಮಚ್ ಆಫ್ ಲಿಕ್ಕರ್. ಸೊ ಈಗ ಮೈಕ್ರೋಬ್ರೂರಿ ಕ್ಯಾಟಗರಿಲಿ ನೀವು ಆನ್ಯುವಲಿ 30,000 into 12 30,000 into 12, ಓಕೆ, ಅಂದರೆ 12 ತಿಂಗಳು. 30,000 into 12 ಎಷ್ಟು ಬರುತ್ತೆ? ದಟ್ ಈಸ್ ಯುವರ್ ಆನ್ಯುವಲ್ ಕ್ಯಾಪಿಂಗ್. ಅದ್ರ ಮೇಲೆ ನೀವು ಮಾಡಂಗೂ ಇಲ್ಲ, ಮಾರಂಗೂ ಇಲ್ಲ. ಅದು ಕಮ್ಮಿ ಆದರೆ ಪರವಾಗಿಲ್ಲ. 0 to 30,000 ಪರ್ ಮಂತ್
ಇಂಟು 12 ಮಂತ್ಸ್. ಓಕೆ. ಸೊ ಅಷ್ಟು ದಟ್ ಈಸ್ ಯುವರ್ ಆ್ಯನ್ಯುವಲ್ ಕೆಪಾಸಿಟಿ. ಅದ್ರ ಮೇಲೆ ನೀವು ಕ್ರಾಸ್ ಆಗಂಗಿಲ್ಲ. ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿ ಎಷ್ಟೇ ಡಿಮಾಂಡ್ ಇದ್ರು. ಎಷ್ಟೇ ಡಿಮ್ಯಾಂಡ್ ಇದೆ ಅದು ಅಷ್ಟು ಕಷ್ಟ ಇದೆ, ಮಾಡಲ್ಲ. ಬರೀ ಒಂದು ಫ್ಯೂ ಔಟ್ಲೆಟ್ಸ್ ಮಾಡ್ತಾರೆ, ರೆಪ್ಯೂಟೆಡ್ ಔಟ್ಲೆಟ್ಸ್ ಲೈಕ್ ಟಾಯ್ಟು ಮತ್ತು ಐರನ್ ಹಿಲ್ ಅಂತ ಒಬ್ರು ಇದ್ದಾರೆ, ಅವರು ಅಷ್ಟು ಮಾಡ್ತಾರೆ. ಸೊ ಬಟ್ ಕೆಪಾಸಿಟಿ ನೀವು ಒಳ್ಳೆ ಜಾಗದಲ್ಲಿ ಒಳ್ಳೆ ಮಾರ್ಕೆಟಿಂಗು ಒಳ್ಳೆ ಟೀಮ್ ನಮ್ಮ ಥರ ಎಲ್ಲ ಬಂತು ಅಂದರೆ ಯು ಕ್ಯಾನ್ ಈಸಿಲಿ ಡೂ ಇಟ್. ಬಟ್ ಎಫರ್ಟ್ ಹಾಕ್ಲೇಬೇಕು. Correct. ಸುಮ್ಮನೆ ನಾನು ಮನೇಲಿ ಕೂತ್ಕೊಂತೀನಿ ದುಡ್ಡು ಹಾಕ್ಬಿಟ್ಟಿನಿ ಅಂದರೆ ಹಂಗೆಲ್ಲ ವರ್ಕ್ ಆಗಲ್ಲ. ಈಗ ನಾವು ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಇನ್ ದ ಬ್ರೂರಿ. ಅಲ್ಲಿ ಇಷ್ಟೆಲ್ಲ QA/QC ನೋಡ್ತಾ ಇರ್ತೀವಿ. ನಮ್ಮ ಮ್ಯಾನ್ ಪವರ್ ಎಲ್ಲ ಸರಿ ಕೆಲಸ ಮಾಡ್ತಾರ, ಟೈಮಿಗೆ ಬಂದ್ರ, ಕ್ಲೀನ್ಲಿನೆಸ್ ಕರೆಕ್ಟ್ ಇದೆಯಾ, ಕಂಟಾಮಿನೇಷನ್ ಆಗಿಬಿಡುತ್ತೆ. ಇಲ್ಲಿದ್ರೆ ಫುಲ್ 1000 ಲೀಟ್ರ್ ಮಾಡಿರ್ತಾರೆ, ಎಲ್ಲ ಹಾಳಾಗ್ಬಿಟ್ರೆ ವೇಸ್ಟ್. ಹೋಯ್ತು ಎಲ್ಲ. ಅದೆಲ್ಲ ತುಂಬ ಕೆಲಸ ಇರುತ್ತೆ.